ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ತೈಲ ಕೊರತೆಯ ಆತಂಕದ ನಡುವೆ ಸಿಲಿಂಡರ್ ದರದ ಬಿಸಿ ಈಗ ಏರಿಕೆ ಆಗ್ತಾ ಇದೆ. ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ 60 ರೂಪಾಯಿ ಏರಿಕೆ ಆದರೆ ವಾಣಿಜ್ಯ ಸಿಲಿಂಡರ್ ದರದಲ್ಲೂ ಸಹ 115 ರೂಪಾಯಿ ಏರಿಕೆಯಾಗಿದೆ. ಆ ಮೂಲಕವಾಗಿ ಈ ಯುದ್ಧದ ಕಾರ್ಮೋಡದ ಬಿಸಿ ದೊಡ್ಡ ಮಟ್ಟದಲ್ಲಿ ಏನೋ ಎಫೆಕ್ಟ್ ಆಗ್ತಾ ಇದೆ. ಈ ಎರಡೂ ದರಗಳು ಇವತ್ತಿನಿಂದಲೇ ಜಾರಿಗೆ ಆಗುತ್ತೆ. ದೆಹಲಿಯಲ್ಲಿ ಸಬ್ಸಿಡಿ ರಹಿತವಾಗಿ ಸಿಲಿಂಡರ್ ಬೆಲೆ 853 ರೂಪಾಯಿ ಇರೋದು 913 ರೂಪಾಯಿಗೆ ಏರಿಕೆಯಾಗಿದೆ. 2025ರ ಏಪ್ರಿಲ್ನಲ್ಲಿ ಏರಿಕೆಯಾಗಿರುವ ಗೃಹ ಬಳಕೆಯ ಸಿಲಿಂಡರ್ ದರ ಕಳೆದ ಏಪ್ರಿಲ್ನಲ್ಲಿ ಕೊನೆಯ ಬಾರಿಗೆ ಅದು ಎಷ್ಟು ರೂಪಾಯಿ? 50 ರೂಪಾಯಿ ಏರಿಕೆಯಾಗಿತ್ತು. ಆದ್ರೀಗ ಉಜ್ವಲ ಫಲಾನುಭವಿಗಳಿಗೆ 300 ರೂಪಾಯಿಯಲ್ಲಿ ಲಭ್ಯ. ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಗುತ್ತೆ ಎನ್ನುವಂತಹ ಆತಂಕ ಒಂದು ಕಡೆ ಆದರೆ, ಅದಕ್ಕಿಂತ ಮುಂಚಿತವಾಗಿ ಸಿಲಿಂಡರ್ ಬೆಲೆ ಏರಿಕೆ ಆಗಿರುವಂಥದ್ದು ಬಹಳಷ್ಟು ಜನರಿಗೆ ಶಾಕ್ ಆಗಿದೆ. ಕಾರಣ ಏನು ಅಂದರೆ 14.2 kg ಸಿಲಿಂಡರ್ ಏನು ಗೃಹ ಬಳಕೆಯ ಸಿಲಿಂಡರ್ ಇದೆಯಲ್ಲ, ಅದಕ್ಕೆ 60 ರೂಪಾಯಿ ಏರಿಕೆ ಆಗಿದೆ. ಅದರ ಪರಿಣಾಮ ಇವತ್ತಿನಿಂದಲೇ ಜಾರಿಗೆ ಆಗುತ್ತೆ. ಜೊತೆಗೆ ವಾಣಿಜ್ಯ ಸಿಲಿಂಡರ್ ದರದಲ್ಲೂ ಸಹ ಏರಿಕೆ ಆಗಿದ್ದು, ಒಂದು ಸಿಲಿಂಡರ್ ಬೆಲೆ 115 ರೂಪಾಯಿ ಏರಿಕೆ ಆಗುತ್ತೆ ಅಂತ ಈಗಾಗಲೇ ಆದೇಶ ಬಂದಿದೆ. ಅದರಂತೆ ಇಂದಿನಿಂದಲೇ ಅದು ಜಾರಿಗೆ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.